ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿದೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆಗಳು 190 ಅದರ 110ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ದುಷ್ಟರು ಬಲೆಯನ್ನೊಡ್ಡಿದ್ದಾರೆ, ನಾನು ನಿನ್ನ ನೇಮಗಳನ್ನು ತಪ್ಪುವುದಿಲ್ಲ. ದುಷ್ಟರು ಅಂದರೆ ಯಾರು? ಕೆಟ್ಟವರು. ಕೆಟ್ಟವರು ಅಂದರೆ ಯಾರು? ಕೆಟ್ಟ ಮನಸ್ಸುಳ್ಳವರು, ಕೆಟ್ಟ ಆಲೋಚನೆಯುಳ್ಳವರು, ಕೆಟ್ಟ ಸ್ವಭಾವಗಳುಳ್ಳವರು, ಕೆಟ್ಟ ನಡತೆ ಉಳ್ಳವರು ದುಷ್ಟರಾಗಿದ್ದಾರೆ. ಇವರು ಬಲೆಯನ್ನು ನೋಡುತ್ತಾರೆ. ದುಷ್ಟರ ಕೆಲಸ ಏನಂದರೆ ಒಳ್ಳೆಯವರನ್ನ ಕೆಟ್ಟವರನ್ನಾಗಿ ಮಾಡುವಂಥದ್ದು, ಒಳ್ಳೆಯವರನ್ನ ಹೇಗಾದರೂ ಹಾಳು ಮಾಡುವಂಥದ್ದು, ಒಳ್ಳೆಯವರನ್ನ ಹೇಗಾದರೂ ನಾಶ ಮಾಡುವಂಥದ್ದು, ಒಳ್ಳೆಯವರ ಜೀವನ ಒಳ್ಳೆಯ ಹೆಸರುಗಳನ್ನು ಕೆಡಿಸುವಂಥದ್ದು. ಸೊ ಇಲ್ಲಿ ಭಾಳ ಪ್ರಾಮುಖ್ಯವಾದ ದುಷ್ಟರು ಬಲೆಗಳನ್ನು ಒಡ್ಡಿದ್ದಾರೆ. ಒಂದು ವೇಳೆ ನಿನ್ನ ನಿನ್ನ ಸುತ್ತಲಿರುವ ದುಷ್ಟರು ಕೆಟ್ಟವರು ನಿನ್ನ ಹೆಸರನ್ನು ಹಾಳು ಮಾಡಬೇಕು, ನಿನ್ನ ಕುಟುಂಬದ ಹೆಸರನ್ನು ಹಾಳು ಮಾಡಬೇಕು, ನಿನ್ನ ನಿನಗೆ ಅವಮಾನ ಮಾಡಬೇಕು, ನಿನಗೆ ನಿಂದೆಗಳನ್ನು ತರಬೇಕು, ನಿನಗೆ ಕೆಟ್ಟ ಹೆಸರನ್ನು ತರಬೇಕು ಎಂಬುದಾಗಿ ಅನೇಕರು ದುಷ್ಟರು ಬಲೆಗಳನ್ನು ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ಒಡ್ತಾ ಇರ್ಬೋದು. ಪ್ರತಿದಿನ ಆ ವ್ಯಕ್ತಿಗಳು ಪ್ರಯತ್ನ ಮಾಡುತ್ತಾ ಇರ್ಬೋದು. ನೀನೊಂದು ಬೆಂದು ಸೋತು ಹೋಗಿರ್ಬೋದು. ಬಟ್ ಇಲ್ಲಿ ವಾಕ್ಯ ಹೇಳ್ತದೆ ಅಂದರೆ, ನಿನ್ನ ದೇವರ ನೇಮಗಳನ್ನು ಪಾಲಿಸುವುದಾದರೆ, ತಪ್ಪದೆ ಪಾಲಿಸುವುದಾದರೆ, ಅಂದರೆ ನೀನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನ ಮೇಲೆ ನೀನು ನಂಬಿಕಿಟ್ಟು ಆತನ ವಾಕ್ಯದ ಅನುಗುಣವಾಗಿ ನೀನು ನಡೆದುಕೊಳ್ಳುವುದಾದರೆ, ಖಂಡಿತವಾಗಲು ಎಷ್ಟೇ ದುಷ್ಟರು ನಿನಗೆ ಬಲೆ ಒಡ್ಡಿದರೂ ಸಹ ಆ ಬಲೆಗಳಿಂದ ತಪ್ಪಿಸಿ ನಿನ್ನನ್ನು, ನಿನ್ನ ಜೀವನವನ್ನು, ನಿನ್ನನ್ನು, ನಿನ್ನ ಭವಿಷ್ಯತ್ತನ್ನು, ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನನ್ನು, ನಿನ್ನ ವಂಶವನ್ನು ದೇವರು ಕಾಯ್ದು ನಡೆಸಿ ಬೆಳೆಸೋದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಭಕ್ತನು ಹೇಳ್ತಾನೆಂದರೆ, ದುಷ್ಟರು ಬಲೆಗಳನ್ನು ಒಡ್ಡಿದ್ದಾರೆ, ನಾನು ನಿನ್ನ ನೇಮಗಳನ್ನು ತಪ್ಪುವುದಿಲ್ಲ. ದೇವರೇ, ನಾನು ನಿನ್ನ ಮಾತನ್ನು ತಪ್ಪುವುದಿಲ್ಲ. ಇವತ್ತು ನೀನು ತೀರ್ಮಾನ ಮಾಡಬೇಕಾಗಿದೆ ಏನಂದರೆ, ಎಷ್ಟೇ ಜನ ನಿನಗೆ ಕೆಟ್ಟದ್ದು ಮಾಡೋಕ್ಕೆ ಬಯಸಿದ್ರು ನೀನು ಯೇಸುವನ್ನು ಬಿಡಬೇಡ. ನೀನು ಯೇಸುವಿನ ಮೇಲೆ ನಂಬಿಕೆ ಇಡು. ಆತನು ನಿನ್ನನ್ನು, ನಿನ್ನ ಜೀವನ, ನಿನ್ನ ಭವಿಷ್ಯತ್ತನ್ನು ಎಲ್ಲವುಗಳನ್ನು ಕಾಯ್ದು ನಡೆಸೋದಕ್ಕೆ ಶಕ್ತನು, ಸರ್ವಶಕ್ತನು ಆಗಿದ್ದಾನೆ. ಆಮೇನ್.